ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ತುಂಬ ಟ್ರೆಂಡಿಂಗಲ್ಲಿ ನೋಡಿರುವಂತಹ ಈ ನೋ ಗ್ಯಾಪ್ ಬೇಬಿ ಕುಚ್ಚು ಹಾಕೋದೇಕೆ ಅಂತ ನೋಡೋಣ. ಹಾಗೆ ಸ್ವಲ್ಪ ಈ ಜರಿ ಥ್ರೆಡ್ ಏನಿದೆ ಅಲ್ವಾ, ಅದ್ರ ಬಗ್ಗೆನೂ ಸಹ ನಾನು ಇವತ್ತೊಂದು ಸ್ವಲ್ಪ ಮಾಹಿತಿಯನ್ನು ಕೊಡ್ತೀನಿ. ತುಂಬ ಸಿಂಪಲ್ಲಾಗಿ ಹಾಕ್ಕೊಂಬಿಡ್ಬೋದು. ನೋಡಿ, ಈ ರೀತಿ 6 ಎಳೆ ಜರಿ ಥ್ರೆಡ್ಡು ಸಿಗುತ್ತೆ. ಇದರಲ್ಲಿ ಸುಮಾರು ರೀತಿಯಾಗಿ ಕಲರ್ ಶೇಡ್ಸನ್ನು ಸಿಗುತ್ತೆ. ಗೋಲ್ಡಲ್ಲಿ ಒಂದು 3-4 ಶೇಡು ಸಿಗುತ್ತೆ. ನೋಡಿ, 6 ಎಳೆ ಇದೆ ಇದರಲ್ಲಿ. ಈ ರೀತಿಯಾಗಿ 6 ಎಳೆ ಇರೋವಂಥದ್ದನ್ನೇ ತೊಗೋಬೇಕು. ಆವಾಗ ಈಸಿಯಾಗಿ ಹಾಕ್ಕೋಬೋದು. ನಾನಿವತ್ತು 1-2 ಕಲರನ್ನು ತೊಗೊಂಡಿದ್ದೀನಿ. ನೋಡಿ, ಈ ನಂಬರ್ ಕೋಡ್ ಏನಿದೆ ಅಲ್ವ, ಇದನ್ನು ತೋರಿಸಿದ್ರೆ ಆರಾಮಾಗಿ ಕೊಡ್ತಾರೆ. ಎಲ್ಲ ನಾರ್ಮಲಾಗಿ ಎಲ್ಲ ಶಾಪಲ್ಲೂ ಸಹ ಸಿಗುತ್ತೆ, ಈ ಥ್ರೆಡ್ಗಳು ಸಿಗೋವಂಥ ಶಾಪಲ್ಲಿ. ಸ್ಯಾರಿ ಮೇಲೆ ಈ ರೀತಿಯಾಗಿ ಇಟ್ಟರೆ ನೋಡಿ ನಿಮಗೆ ಶೇಡ್ ಕಾಣಿಸುತ್ತೆ. ಸ್ಯಾರಿ ಕೆಲವೊಂದು ಸ್ಯಾರಿ ಡಲ್ ಗೋಲ್ಡಲ್ಲಿ ಅಥವಾ ಲೈಟ್ ಗೋಲ್ಡಲ್ಲಿ ಈ ರೀತಿಯಾಗಿ ಇರುತ್ತಲ್ವ, ಅದನ್ನು ನೋಡಿಕೊಂಡು ಮ್ಯಾಚ್ ಮಾಡಿ ತೊಗೋಬೇಕು. ಇದು ನೋಡಿ, ಮ್ಯಾಚ್ ಆಗೋದಿಲ್ಲ, ತುಂಬ ಲೈಟ್ ಆಗುತ್ತೆ. ಹಾಗಾಗಿ ನಾನು ಈ ಡಾರ್ಕ್ ಲೈಟ್ ಗೋಲ್ಡ್ ಏನಿದೆ ಅಲ್ವಾ, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನಾವು ಹಾಕೋದು ಹೇಗೆ ಅಂತ ನೋಡೋಣ. ನಾರ್ಮಲಾಗಿ ನಾವು ಸಿಲ್ಕ್ ಥ್ರೆಡಲ್ಲೇ ಈ ರೀತಿಯಾಗಿ ಕ್ರೋಶ ವರ್ಕನ್ನು ಮಾಡಿಕೊಂಡು ಆಮೇಲೆ ನಾವು ಕುಚ್ಚನ್ನು ಕಟ್ಕೊತಾ ಇದ್ವಿ. ಅದ್ರ ಬದಲಿಗೆ ಇವತ್ತು ನಾವು ಈ ರೀತಿಯಾಗಿ ಈ ಜರಿ ಥ್ರೆಡನ್ನು ಯೂಸ್ ಮಾಡಿಕೊಂಡು ಕ್ರೋಶ ವರ್ಕನ್ನು ಮಾಡ್ಕೋಬೇಕು. ಫಸ್ಟು 1-2 ಸಾರಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೊಂಡಾದ್ಮೇಲೆ 4 ಚೈನ್ಸನ್ನು ಹಾಕ್ಕೋಬೇಕು. ಅದೆಲ್ಲಿಗೆ ಬರುತ್ತೋ ಅಲ್ಲಿ ಸರಿಯಾಗಿ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ಇದು ತುಂಬಾ ಮುಖ್ಯ. ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಸರಿಯಾಗಿ ಇಡಬೇಕು. ತುಂಬ ಎಳೆದ್ಬಿಟ್ಟು ಹಾಕ್ಕೊಂಡ್ರೆ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಸ್ಯಾರಿಗೆ. ಸ್ಯಾರಿ ಎಲ್ಲ ರಿಂಕಲ್ಸ್ ಬಂದುಬಿಡುತ್ತೆ. ಹಾಗಾಗಿ 4 ಚೈನ್ಸನ್ನು ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೋ ಅಲ್ಲಿಗೆ ಇಟ್ಬಿಟ್ಟು ಒಂದು ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಗೋಲ್ಡ್ ಜರಿ ಥ್ರೆಡ್ ಏನಿದೆ ಅಲ್ವಾ, ಸ್ಯಾರಿಗೆ ಒಂದು ಒಳ್ಳೆ ಲುಕ್ ಕೊಡುತ್ತೆ. ನಾರ್ಮಲಾಗಿ ಬೇಬಿ ಕುಚ್ಚಿಗಿಂತಲೂ ಒಂದು ಹೊಸ ರೀತಿಯಾಗಿರೋಂಥ ಲುಕ್ಕನ್ನೇ ಕೊಡುತ್ತೆ. ಈ ರೀತಿಯಾಗಿ 4 ಚೈನ್ಸನ್ನು ಹಾಕ್ಕೊಳ್ಳಿ. ನಾನು ಒಂದು ಸ್ವಲ್ಪ ಚಿಕ್ಕ ಚೈನ್ಗಳಾಗೋದ್ರಿಂದ 4 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ನೀವೇನಾದರೂ 4 ಚೈನ್ ಅನ್ನೋದು ಸ್ವಲ್ಪ ದೊಡ್ಡದಾಗಿ ಬರುತ್ತೆ ಚೈನ್ಗಳು ಅನ್ನೋದಾದರೆ ನೀವು 3 ಚೈನ್ಸ್ ಹಾಕ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶದಿಂದ ಲಾಕ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಮಾಡ್ಕೋಬೋದು. ನೋಡಿಕೊಂಡು ನೀವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗಂತೂ ತುಂಬಾ ಟ್ರೆಂಡಿಂಗಲ್ಲಿದೆ ಈ ಡಿಸೈನು. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ, ಹಾಗೆ ಕ್ರೇಪ್ ಸಿಲ್ಕ್ ಸ್ಯಾರೀಸ್ಗೆ, ಸಾಫ್ಟ್ ಸಿಲ್ಕ್ ಸ್ಯಾರೀಸ್ಗೆ ಈ ರೀತಿ ನೋ ಗ್ಯಾಪ್ ಬೇಬಿ ಕುಚ್ಚನ್ನು ತುಂಬಾ ಟ್ರೆಂಡಿಂಗಲ್ಲಿ ಹಾಕಿಸ್ಕೊತಾ ಇದ್ದಾರೆ. ನೋಡಿ, ಈ ರೀತಿ ನಾನು ಸ್ವಲ್ಪ ದೂರ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ನಾನು ಪೂರ್ತಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಪೂರ್ತಿ ಕಂಪ್ಲೀಟ್ ಆಗಿದೆ. ಇವಾಗ ಥ್ರೆಡ್ಡು ನೋಡಿ, ಈ ರೀತಿಯಾಗಿ ನಾನು ಥ್ರೆಡ್ಡನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. 2 ಕಲರಲ್ಲಿ ಹಾಕೋಗಿದ್ರೆ 2 ಕಲರಲ್ಲೂ ಥ್ರೆಡ್ಡನ್ನು ರೆಡಿ ಮಾಡ್ಕೊತೀನಿ. ಸಾಮಾನ್ಯವಾಗಿ ಕುಚ್ಚು ಹಾಕೋರಿಗೆ ಐಡಿಯಾ ಇರುತ್ತೆ, ಒಂದು ಸೀರೆಗೆ ಎಷ್ಟು ಕುಚ್ಚುಗಳು ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಷ್ಟಕ್ಕೆ ಥ್ರೆಡ್ಡನ್ನು ನಾವು ಯಾವಾಗಲೂ ಸುತ್ತಿ ರೆಡಿ ಇಟ್ಕೊತೀವಲ್ವ, ಅದೇ ರೀತಿ ನಾನಿವತ್ತು ಟೇಬಲ್ಗೆ ಈ ರೀತಿ ದಾರನ ಸುತ್ತಿ ಇಟ್ಕೊಂಡಿದ್ದೀನಿ. ನಾನು ಸಾಮಾನ್ಯವಾಗಿ ಬೇಬಿ ಕುಚ್ಚು ವಿಡಿಯೋ ಹಾಕಿದ್ದೀನಲ್ವ, 2-3 ವಿಡಿಯೋಗಳಿದ್ದಾವೆ. ಎಲ್ಲ ವಿಡಿಯೋದಲ್ಲೂ ಸಹ ದಾರನ ಯಾವ ರೀತಿಯಾಗಿ ಸುತ್ತಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಬೇಕು ಅಂದರೆ ಒಂದ್ಸರಿ ಲಿಂಕ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ವಿಡಿಯೋನ ಚೆಕ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ಉದ್ದನೇ ಥ್ರೆಡನ್ನು ಸುತ್ತಿಟ್ಕೊಂಡಿದ್ದೀನಿ. ಈ ರೀತಿ ಒಂದು 3 ಬಂಚ್ ರೆಡಿ ಇದ್ದರೆ ಆರಾಮಾಗಿ ಸೀರೆ ಪೂರ್ತಿ ನಾವು ಹಾಕ್ಕೋಬೋದು. ನಾನಿಲ್ಲಿ ಒಂದು 87 ಥ್ರೆಡನ್ನು ಸುತ್ಕೊಂಡಿದ್ದೀನಿ. ಅದು ಡಬಲ್ ಆದರೆ 160 ಆಗುತ್ತೆ ನೀಡಲ್ಗೆ ಹಾಕಿದ ಮೇಲೆ. ನಾನಿಲ್ಲಿ ಥ್ರೆಡನ್ನು ಸುತ್ತಕೊಂಡು ಗಮ್ಮನ ಹಾಕ್ಕೊಂಡಾದಮೇಲೆ ಐರನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ನೀಡಲ್ಗೆ ಹಾಕ್ಕೊತಾ ಇದ್ದೀನಿ. ಈ ಗಮ್ ಪಾರ್ಟ್ ಏನಿದೆ ಅಲ್ವ, ಅದನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದನ್ನು ಗಮ್ ಪಾರ್ಟ್ನ ಮಾತ್ರ ಕಟ್ ಮಾಡಿಕೊಂಡು ಈಗ ಥ್ರೆಡ್ಡೆಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಕುಚ್ಚನ್ನು ಹಾಕೋದು ಹೇಗೆ ಅಂತ ನೋಡೋಣ. ಸಾಮಾನ್ಯವಾಗಿ ಎಲ್ಲ ಬೇಬಿ ಕುಚ್ಚು ಹಾಕೋದಕ್ಕೆ ಏನು ಅಂತ ಗೊತ್ತಿರುತ್ತಲ್ವ, ಅದೇ ರೀತಿ ಬೇಬಿ ಕುಚ್ಚನ್ನೇ ಹಾಕ್ಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಹಾಕಿದ್ದೀನಿ. ಈ ರೀತಿ 4 ಲೈಟ್ ಕಲರಲ್ಲಿ, ಒಂದು ಗೋಲ್ಡ್ ಕಲರಲ್ಲಿ ಹಾಕ್ಕೊಂಡಿದ್ದೀನಿ. ಎಲ್ಲ ಕಸ್ಟಮರ್ಗೂ ಒಂದೇ ಥರ ಇಷ್ಟ ಆಗೋದಿಲ್ಲ. ಅವ್ರು ಯಾವ ರೀತಿಯಾಗಿ ಹೇಳ್ತಾರೋ ಆ ರೀತಿ ನಾವು ಕಲರ್ಸನ್ನು ನಾವು ಹಾಕ್ಕೋಬೇಕಾಗುತ್ತೆ. ಸಿಂಗಲ್ ಕಲರಲ್ಲಿದ್ದರೆ ಈ ರೀತಿ ಗೋಲ್ಡನ್ನು ಯೂಸ್ ಮಾಡ್ಕೋಬೋದು. ಸ್ಯಾರಿಯಲ್ಲಿ ಏನಾದರೂ 2 ಕಲರ್ಗಿಂತ ಜಾಸ್ತಿ ಇದ್ದರೆ 3 ಕಲರ್ ಏನಾದರೂ ಇದ್ರೂ ಸಹ ನಾವು 3 ಅಂತೆ ಕುಚ್ಚುಗಳನ್ನ ಒಂದೊಂದು ಕಲರಲ್ಲೂ ಕಟ್ಕೋಬೋದು. ಅದೇ ಕಸ್ಟಮರ್ ಯಾವ ರೀತಿಯಾಗಿ ಹೇಳ್ತಾರೋ ಅದನ್ನು ಫಾಲೋ ಮಾಡ್ಕೋಬೇಕಾಗುತ್ತೆ. ನಾರ್ಮಲಾಗಿ ಬೇಬಿ ಕುಚ್ಚು ಯಾವ ರೀತಿಯಾಗಿ ಕಟ್ಕೊತೀವೋ ಅದೇ ರೀತಿಯಾಗಿ ಕಟ್ಕೋಬೇಕು. ಸಾಮಾನ್ಯವಾಗಿ ಕುಚ್ಚು ಹಾಕೋರಿಗೆ ಇದೆಲ್ಲ ಗೊತ್ತಿರುತ್ತೆ, ಅಂಥವರು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ.
ಈಗಷ್ಟೇ ಹೊಸದಾಗಿ ಕಲಿಯೋರು ಯಾರು ಇದ್ದರೆ ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಬ್ಯಾಕ್ ಸೈಡಲ್ಲಿ ನೀರಲ್ಲಿ ಹಾಕ್ಬಿಟ್ಟು ಕೆಳಗೆ ಮೇಲಿಂದ ಕೆಳಗೆ ಎಳ್ಕೊಂಡಾದಮೇಲೆ ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ನೀಟಾಗಿ ಇಟ್ಕೊಂಡು ಒಂದೇ ಸೈಜಲ್ಲಿ ಬರೋ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿಯಾಗಿ. ಅದೇ ರೀತಿ ಮತ್ತೆ ಕುಚ್ಚುಗಳನ್ನ ಪಕ್ಕದಲ್ಲೇ ಹಾಕ್ಕೊತ ಹೋಗೋದು, ಗ್ಯಾಪನ್ನು ಬಿಡದೇ ಈ ಕುಚ್ಚಲ್ಲಿ ಈ ರೀತಿ ಕುಚ್ಚನ್ನು ಕಟ್ಕೋಬೇಕು. ನಿಮಗೆ ಯಾವ ರೀತಿ ಕಂಫರ್ಟಬಲ್ಲೋ ಆ ರೀತಿಯಾಗಿ ಕಟ್ಕೊಳ್ಳಿ. ಕೆಲವೊಬ್ಬರು ದಾರನ ಹಾಗೆ ಕೈಯಲ್ಲೇ ಸಪೋರ್ಟ್ ಇಟ್ಕೊಂಡು ಥ್ರೆಡನ್ನು ಕಟ್ಕೊತಾರೆ, ಜರಿ ಥ್ರೆಡನ್ನು. ಆ ರೀತಿಯೂ ಸಹ ಮಾಡ್ಕೋಬೋದು, ಅಥವಾ ಈ ರೀತಿ ನೀಡಲ್ನಲ್ಲಿ ಥ್ರೆಡನ್ನು ಕಟ್ಕೋಬೋದು. ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ಲೋ ಆ ರೀತಿಯಾಗಿ ಕಟ್ಕೊತಾ ಹೋಗಿ. ತುಂಬಾ ಬೇಗನೂ ಆಗುತ್ತೆ, ತುಂಬ ನೀಟ್ ಫಿನಿಷಿಂಗಲ್ಲೂ ಬರುತ್ತೆ. ಈ ರೀತಿ ಈ ಜರಿ ಥ್ರೆಡನ್ನು ಯೂಸ್ ಮಾಡಿರೋದ್ರಿಂದ ಸ್ಯಾರಿಗೆ ಒಂದು ಹೊಸ ಲುಕ್ ಅಂತ ಬರುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದೇ ರೀತಿ ನಾನು ಪೂರ್ತಿ ಸ್ಯಾರಿ ಕಂಪ್ಲೀಟ್ ಮಾಡ್ಕೊತೀನಿ. ನೋಡಿ, ಈ ರೀತಿಯಾಗಿ ಬರುತ್ತೆ. ಪೂರ್ತಿ ಕಂಪ್ಲೀಟ್ ಆದಮೇಲೆ ನಿಜವಾಗ್ಲೂ ನೀವೇ ಹೇಳ್ತೀರಾ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಸಖತ್ತಾಗಿ ಬಂದಿದೆ. ಈ ಕಲರ್ ಕಾಂಬಿನೇಷನ್ಗೆ ಈ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿಗಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು, ತುಂಬ ಕ್ಯೂಟಾಗಿತ್ತು. ಕಸ್ಟಮರ್ ತುಂಬ ಚಿಕ್ಕದಾಗಿರೋಂಥ ಬೇಬಿ ಕುಚ್ಚು ಬೇಕು ಅಂದಿದ್ದಕ್ಕೆ ನಾವಿವತ್ತು ಈ ರೀತಿ ಸ್ವಲ್ಪ ಚಿಕ್ಕದಾಗಿರೋಂಥ ಬೇಬಿ ಕುಚ್ಚನ್ನು ಕಟ್ಕೊಂಡಿದ್ದೀವಿ. ಈ ಡಿಸೈನ್ಗೆ 400ಇಂದ 450ವರೆಗೂ ಆರಾಮಾಗಿ ಚಾರ್ಜಸ್ ಮಾಡ್ಬೋದು. ಏನು ಅದು ಕುಚ್ಚುಗಳು ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಬರೋದ್ರಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆ್ಯಂಡ್ ನೀಟ್ ಫಿನಿಷಿಂಗ್ ಸಹ ಕೊಡಬೇಕಾಗುತ್ತೆ. ಹಾಗಾಗಿ 400ಇಂದ 450ವರೆಗೂ ಚಾರ್ಜಸ್ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.